ನಾನು ದರ್ಶನ್ ಫ್ಯಾನ್ ಅಲ್ಲ, ನಾನು ಸುದೀಪ್ ಫ್ಯಾನು. ಆ್ಯಕ್ಚುಲಿ ದರ್ಶನ್ ಕೆಟ್ಟರು ಅಂತ ಯಾರು ಹೇಳೋಕ್ಕಾಗಲ್ಲ. ದರ್ಶನ್ ಆ ಥರ ಕೆಲಸ ಮಾಡೋಕ್ಕೆ ಅವ್ರು ಏನೋ ಮಾಡಿರ್ತಾರೆ, ಅದಕ್ಕೆ ಹಂಗೆ ಮಾಡಿರ್ತಾರೆ ಅಷ್ಟೇ. ಅವ್ರು ಒಳ್ಳೆಯದನ್ನ ಅವ್ರ ಮನಸ್ಸಲ್ಲಿದ್ದರೆ ಅವರು ಹೊರಗೆ ಬಂದೇ ಬರ್ತಾರೆ. ಅವ್ರು ಹೊರಗೆ ಬರೋದು ಎಲ್ಲರೂ ಕಾಯ್ತಿದ್ದಾರೆ, ಫ್ಯಾನ್ಸ್ ಎಲ್ಲ ಕಾಯ್ತಿದ್ದಾರೆ. ಅವ್ರು ಹೊರಗೆ ಬಂದಾಗ ಒಂದು ಹಬ್ಬ ಥರನೇ ಮಾಡ್ತಾರೆ ಅಷ್ಟೇ. ಸುದೀಪ್ ನೀವು ಕಿಚ್ಚ ಅವರಿಬ್ರು ಕ್ಲೋಸ್. ಅಷ್ಟು ಕ್ಲೋಸ್ ಆಗಿದ್ದರು, ಯಾಕೆ ಆ ಥರ ಕಿತ್ತಾಡ್ಕೊಂಡು? ಅದೆಲ್ಲ ಅವ್ರವ್ರ ಮನಸ್ಥಿತಿ, ಅವ್ರ ಪರಿಸ್ಥಿತಿ ಏನಿರುತ್ತೋ ಅವಾಗ ಮನಸ್ಥಿತಿ ಹಂಗೆ ಮಾಡುತ್ತಷ್ಟೇ. ಇವಾಗ ಏನು ಬರ್ತಾ ಇದೆ ಗೊತ್ತಾ, ಇವರಿಬ್ರು ಒಂದಾಗಿದ್ರೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹೌದು, ಆ್ಯಕ್ಚುಲಿ ಅವ್ರು ಹೊರಗೆ ಬಂದಮೇಲೆ ಒಂದು ಆಗ್ತಾರೆ. ಎಲ್ಲ ಫ್ಯಾನ್ಸ್ ಅದನ್ನೇ ವೆಯ್ಟ್ ಮಾಡ್ತಿರೋದು, ಆಗ್ತಾರೆ. ಈ ಕಾನೂನು ಪ್ರಕಾರ ಅದು ಅನ್ಯಾಯನೇ. ಯಾರನ್ನೂ ಅವರು ಯಾರೇ ಆಗಿರಲಿ ಕಾನೂನನ್ನ ಕೈಗೆ ಎತ್ತುಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಬರೀ ಕಾನೂನಿಗೆ ಮಾತ್ರ ಅಧಿಕಾರ ಇದೆ, ಅಷ್ಟೇ ಹೇಳ್ಬೋದು. ಈಗ ಏನಂತ ಬರ್ತಾ ಇದೆ ನ್ಯೂಸ್ಗಳು ಎಲ್ಲ, ಇದು ರಾಜಕೀಯದ ಕೈವಾಡ, ಮತ್ತು ಪೊಲೀಸರು ಸುಮ್ಮನೆ ಏನೇನೋ ಇದು ಮಾಡಿಬಿಟ್ಟು ಈ ವಿಡಿಯೋ ಬಂದಿದೆ, ಮತ್ತೊಂದು ಎಲ್ಲ ಫೇಕ್ ಥರ ಮಾಡಿಬಿಟ್ಟಿದ್ದಾರೆ ವಿಡಿಯೋಗಳನ್ನ. ಹೌದು, ಅದೆಲ್ಲ ಸುಳ್ಳು ಅಂತ ಬರ್ತಾ ಇದೆ. ಇಲ್ಲ, ಅದು ಹೇಗೆ ಅಂದರೆ, ಈಗ ಒಬ್ಬ ಸಾಮಾನ್ಯ ಮನುಷ್ಯ ಏನಾದರೂ ಅವನ ಥರ ಮಾಡಿದ್ದಿದ್ರೆ ಅವನಿಗೆ ಬಿಡ್ತಾನೇ ಇರಲಿಲ್ಲ, ಗಲ್ಲು ಶಿಕ್ಷೆ ಹಾಕ್ಬಿಡ್ತಾಯಿದ್ರು ಇಬ್ಬರಿಗೂ. ಅವಳಿಗೆ ಬಿಡಿ, ಅವಳಿಗೆ ಮಾಫಿ ಮಾಡಿಬಿಡ್ತಾಯಿದ್ರು, ಬಟ್ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಬಿಡ್ತಾಯಿದ್ರು. ಬಟ್ ದರ್ಶನ್ ಪಾಪ್ಯುಲರ್ ಫಿಗರು, ಆ್ಯಕ್ಟ್ರರು, ಇನ್ನೊಂದು ಸಾಹುಕಾರರು ಬೇರೆ, ಅವರು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಖರ್ಚು ಮಾಡೋಕ್ಕಾಗಲ್ಲ. ಅದು ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲರಿಗೂ ಕಾನೂನೇ ಅಲ್ವಾ? ಸೊ ಪಾಪ್ಯುಲರ್ ಫಿಗರು, ಸಾಹುಕಾರರು ಅಂತ, ಈಗ ಎಲ್ಲರಿಗೂ ಬೇಗ ಬೇಲ್ ಸಿಗ್ತಾ ಇದೆ. ಮತ್ತೊಂದು ಬೇಗ ಇವಾಗ ರಾಜಕಾರಣಿ ಬೇಗ ಬಂದ್ಬಿಡ್ತಾರೆ. ಹೌದು, ದರ್ಶನ್ ಯಾಕೆ ಇನ್ನೂ 1 ವರ್ಷ ಆದ್ರೆ ಅಲ್ಲೇ ಇದ್ದಾರೆ? ಅದು ಡಿಪೆಂಡ್ಸ್. ಬಿಕಾಸ್ ಇದು ಏನಂದರೆ ಕೇಸ್ ಪ್ರಕಾರ ಅವ್ರದ್ದು ಸಿವಿಯರ್ ಕೇಸಸ್ ಇದೆ. ಇದು ಟೋಟಲಿ ಎಷ್ಟು ಒಂದು 21 ವೆರೈಟಿ ಕೇಸಸ್ ಇದೆ ಅವ್ರದ್ದು. ಇದಕ್ಕೆ ಶಿಕ್ಷೆ ಅದಕ್ಕೆ 21 ವೆರೈಟೀಸ್ ಇದಿದೆ, ಸೆಕ್ಷನ್ನು, ಆರ್ಟಿಕಲ್ಲು, ಲಾ ಪ್ರಕಾರ. ಸೊ ಲಾ ಪ್ರಕಾರನೇ ಹೋಗ್ಬೇಕು ಅವರು. ಇವಾಗ ಬೇರೆಯವರು ಪೊಲಿಟಿಷಿಯನ್ಸು ಅವ್ರೂ ಅಷ್ಟೇ, ಅವ್ರೂ ಎಲ್ಲೂ ಎಸ್ಕೇಪ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅವ್ರಿಗೂ ಶಿಕ್ಷೆ ಆಗೇ ಆಗ್ತದೆ. ಯಾಕಂದರೆ ಪಾರ್ಲಿಮೆಂಟು ಯಾರಿಗೂ ಅಷ್ಟು ಈಸಿಯಾಗಿ ಬಿಡಲ್ಲ. ಅವರು ಇದು ಮಾಡ್ತಾರೆ, ಏನೋ ಒಂದು ಪನಿಷ್ಮೆಂಟ್ ಇದ್ದೇ ಇರುತ್ತೆ, ಅಷ್ಟು ಹೇಳಿ. ಸರ್, ನಿಮ್ಮ ಅಭಿಪ್ರಾಯ ದರ್ಶನ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದೀರಾ? ಗಲ್ಲು ಶಿಕ್ಷೆ ಆಗಬೇಕಂತಲ್ಲ, ಅದು ಕೋರ್ಟಿಗೆ ಬಿಟ್ಟಿದ್ದು ಕೋರ್ಟ್ ಕೇಸು. ಸುಪ್ರೀಂ ಕೋರ್ಟ್ ಏನು ಆರ್ಡ್ರ್ ಮಾಡ್ತೋ ಫೈನಲ್ ಆಗಿ ಅದ್ರ ತಕ್ಕನಂಗೆ ನಡೆಯುತ್ತೆ. ಬಟ್ ನಾನು ಈ ಗಲ್ಲು ಶಿಕ್ಷೆ ಅಂತ ಹೇಳಿದ್ದು ಯಾತಕ್ಕೆ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದಿದ್ರೆ ಇಷ್ಟೊತ್ತಿಗೆ ಅವನಿಗೆ ಗಲ್ಲು ಶಿಕ್ಷೆ ಆಗ್ತಾಯಿತ್ತು, ಬಿಡ್ತಾ ಇರಲಿಲ್ಲ ಅವನಿಗೆ. ಸೊ ಇವರು ದೊಡ್ಡ ಮನುಷ್ಯ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ದರ್ಶನ್ ಸರ್ 1 ವರ್ಷ ಆಯಿತು ಜೈಲಿಗೆ ಹೋಗಿ, ಆಯಿತಾ? ನಿಮ್ಗೆ ಏನು ಅನಿಸುತ್ತೆ, ಅವ್ರ ಅಪರಾಧಿಯನ್ನ ನಿರಪರಾಧಿ ಅನಿಸುತ್ತಾ? ಅದು ಡಿಸೈಡ್ ಮಾಡೋಕ್ಕೆ ಕೋರ್ಟ್ ಡಿಸೈಡ್ ಮಾಡುತ್ತೆ, ನಾವು ಮಾತಾಡೋಕ್ಕಾಗಲ್ಲ ಅದು. ಸರ್, 1 ವರ್ಷದಿಂದ ಸುಮ್ಮನೆ ಅಪರಾಧಿ ಆದರೆ ಓಕೆ, ಕೋರ್ಟ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ. ನಿರಪರಾಧಿ ಆದರೆ ಅವರು ಒಳಗಡೆ ಇರೋದು ವೇಸ್ಟ್ ಅಲ್ವಾ ಸರ್? ನಿರಪರಾಧಿ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಅದು ಕೋರ್ಟ್ ಡಿಸೈಡ್ ಮಾಡುತ್ತದು. ಅವ್ರು ಕೊಲೆ ಮಾಡಿದ್ದಾರೆ ಅನಿಸುತ್ತಾ? ಅದನ್ನೇ ಹೇಳ್ತಾರಲ್ಲ, ಕೋರ್ಟ್ ಹೇಳ್ಬೇಕಾದ್ರೆ ನಾವು ಹೇಳೋಕ್ಕಾಗಲ್ಲ ಅದನ್ನು. ನಾವು ಯಾರು ಫ್ಯಾನು ಇಲ್ಲ ಹೇಳಿ. 1 ವರ್ಷದಿಂದ ಅವ್ರ ಪಾಪ 4 ಗೋಡೆ ಮಧ್ಯೆ ಕೂತಿದ್ದಾರೆ. ಅವ್ರು ಅನುಭವಿಸ್ತಾ ಇರೋದು ತಪ್ಪೇ ಇಲ್ಲ ಅಂತ ಹೇಳಿಲ್ಲ, ನಮಗೂ ಫೀಲ್ ಆಗುತ್ತಿಲ್ಲ ಅಂತ ಹೇಳಿಲ್ಲ, ಅರ್ಥ ಅನುಭವಿಸ್ತಾ ಇರೋದು ನಮಗೂ ಫೀಲಿಂಗ್ ಇದೆ. ಆದರೆ ಏನಪ್ಪ ಅಂದರೆ ಎಲ್ಲದಕ್ಕೊಂದು ಪ್ರತಿಫಲ ಇದ್ದೇ ಇರ್ತದೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ಅದು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಕೋರ್ಟ್ ಇದು ಡಿಸೈಡ್ ಬರುತ್ತೆ, ಕೋರ್ಟಲ್ಲಿ ಉತ್ತರ ಕೊಡ್ತಾರೆ ಅದನ್ನು. ಕರ್ಮ ರಿಟರ್ನ್ಸ್ ಅಂತೀರಾ? ಎಸ್, ಅಷ್ಟೇ. ಈ ಕೆಲವೊಬ್ರು ಏನು ಹೇಳ್ತಾರೆ ಗೊತ್ತಾ, ಇದರಲ್ಲಿ ರಾಜಕೀಯದ ಕೈವಾಡ ಅಂತಾರೆ. ರಾಜಕೀಯದ ಕೈವಾಡ ಆಯಿತೋ ಇಲ್ಲೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಯಾಕೆಂದರೆ ಇನ್ನೊಂದು ಹೇಳಿದ್ರೆ ತಪ್ಪಾಗುತ್ತದು. ತಿಳ್ಕೊಂಡು ಏನೇ ಆಗಲಿ ಪ್ರತಿಯೊಂದು ತಿಳ್ಕೊಂಡು ನಾವು ಮಾತಾಡಬೇಕು. ನಾವು ಅರ್ಧಂಬರ್ಧ ತಿಳ್ಕೊಂಡು ನಾವು ಮಾತಾಡಬಾರ್ದು. ಅದಕ್ಕೋಸ್ಕರ ನಾನು ಹೇಳೋದು, ಏನೇ ಆಗಲಿ ಪ್ರತಿಯೊಂದು ಅವರು ಇವಾಗ ತೊಗೊಂಡೋಗಿ ನಾವು ಕೋರ್ಟ್ಗೆ ಹಾಕ್ತೀವಿ ಅಂದರೆ, ಜೈಲಿಗೆ ಹಾಕ್ತೀವಿ ಅಂದರೆ ಸುಮ್ಮನೆ ತೊಗೊಂಡಾಗ ಅವರು ಹಾಕಿರಲ್ಲ. ಫಸ್ಟ್ ತಿಳ್ಕೊಳ್ಳಿ, ನೀವು ಭೂಮಿ ಮೇಲೆ ನೀವು ಏನು ಬಿತ್ತೀರೋ ಅದೇ ಬೆಳೆಯೋದು. ನೀವು ರಾಗಿ ಹಾಕ್ಬಿಟ್ಟು ಭತ್ತ ಬೆಳೆಯೋಕ್ಕಾಗಲ್ಲ, ರಾಗಿ ರಾಗಿನೇ ಬೆಳೆಯೋದು ನೀವು, ಅಷ್ಟೇ. ನೀವೇನು ಮಾಡ್ತೀರೋ ಅದು ರಿಟರ್ನ್ ಆಗಿದೆ, ಅದು ಅಷ್ಟೇ ಆಗಿದೆ. ಕರ್ಮ ರಿಟರ್ನ್ಸ್. ಅದು ಏನು ಕೇಸ್ ಆಗಿದೆ ಅನ್ನೋ ಇನ್ನೂ ಕ್ಲಿಯರೆನ್ಸ್ ಆಗ್ತಾ ಇಲ್ಲ. ಹಾಗಾಗಿ ಅದು ಮುಂದುವರಿತಾರೋ ಏನು ಮಾಡ್ತಾರೆ ಅಂತಲೇ ಅದು ಏನು ಸ್ಟಾಪ್ ಆಗಿರೋದು ಏನು ಅಂತಲೇ ಕ್ಲಿಯರ್ ಆಗ್ತಾ ಇಲ್ಲ. ಅದೇ ಪ್ರಾಬ್ಲಮ್. ಆರೋಪಿಯಾಗಿ ಹೋಗಿದ್ದಾರೆ. ಹೌದು ಆಯ್ತಾ? ಹೌದು. ಅವ್ರು ಮಾಡಿದ್ದಾರೆ ಅನ್ಸುತ್ತಾ ನಿಮಗೆ?
ಅನಿಸುತ್ತೆ ಅನ್ನೋದಕ್ಕಿಂತ ಅದೇನು ಅಂತ ಇನ್ನು ಅದು ಅವ್ರ ಕ್ಲಿಯರೆನ್ಸಲ್ಲಿ ನಡೀತಾ ಇರ್ಬೇಕಾದ್ರೆ ನಾವೇನು ಮಾತಾಡೋ ಸ್ಟೇಜಲ್ಲಿ ಇಲ್ಲ ಅದನ್ನು. ಸರ್ ಈಗ ಬೇರೆಯವ್ರಿಗೆಲ್ಲ ಸುಮ್ಮನೆ ಏನೇ ಮಾಡಿದ್ರು ದೊಡ್ಡ ದೊಡ್ಡ ಆರೋಪ ಮಾಡಿದ ಇದು ಕೊಲೆ ಮಾಡಿರ್ಬೋದು ಮತ್ತೊಂದು ಮಾಡಿರ್ಬೋದು ಏನೇನೇ ಮಾಡಿರ್ಬೋದು ಹೌದು. ಅವ್ರಿಗೆಲ್ಲ ಬೇಗ ಬೇಲ್ ಸಿಗುತ್ತೆ. ಹೌದು ಪಾಪ ಇವ್ರು ಮಾಡಿದಾರೋ ಮಾಡಿಲ್ವೋ ಇನ್ನೂ ಗೊತ್ತಿಲ್ಲ. ಇವಾಗ ನೋಡಿದ್ರೆ ಕೇಸೇ ಉಲ್ಟಾ ಹೊಡಿತಾ ಇದೆ. ಹೌದು. ಈ ವಿಚಾರವಾಗಿ ಹೇಳೋದಾದ್ರೆ ಅದರಷ್ಟೊಂದು ನಮಗೆ ಮೆಚುರಿಟಿ ಇಲ್ಲ ಮೇಡಮ್ ಅವ್ರೆ, ಅದರೆಲ್ಲ ಹೇಳೋ ಅಷ್ಟು ಇದಿಲ್ಲ. ನೀವು ಯಾರು ಫ್ಯಾನು? ನಾವು ಯಾರ್ದು ಫ್ಯಾನ್ ಇಲ್ಲ ಒಟ್ಟಲ್ಲಿ ಜನರಲಾಗಿ ನಾವೆಲ್ಲ ಆಲ್ರೆಡಿ ಇಂಡಸ್ಟ್ರಿ ಕನ್ನಡ ಎಲ್ಲಾದರೂ ನೋಡ್ತೀವಿ. ನಾವು ಯಾರಿಗೂ ಫ್ಯಾನ್ ಏನು ಆ ಥರ ಏನಿಲ್ಲ. ದರ್ಶನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಫಸ್ಟ್ ಇತ್ತು, ಬಟ್ ಇವಾಗ ಏನು ಅಂತ ಅದ್ರ ಕ್ಲಿಯರೆನ್ಸ್ ಆಗೋ ತನಕ ನಾವು ಏನು ಹೇಳೋಕ್ಕಾಗಲ್ಲ. ಇಲ್ಲಿವರೆಗೂ ಅವ್ರು ಕೆಟ್ಟವ್ರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಯಾರನ್ನೂ ನಾವು ಹೇಳೋವಷ್ಟು ನಮ್ಮಲ್ಲಿ ಇಲ್ಲ. ಅದು ಒಬ್ಬರನ್ನ ಕೆಟ್ಟವರು ಒಬ್ಬರನ್ನ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಬಟ್ ನೋಡೋಣ ಏನಾಗುತ್ತೆ, ಒಳ್ಳೇದಾಗಲಿ ಅನ್ನೋದು